ನಮಸ್ಕಾರ ವೀಕ್ಷಕರೇ, ಜೀವನದಲ್ಲಿ ಇವತ್ತು ಪ್ರತಿಯೊಬ್ಬರಿಗೆ ರಾಶಿ ಫಲಿತಾಂಶಕ ತಿಳ್ಕೋಬೇಕನ್ನೋದಿರುತ್ತೆ. ಈಗಿನ ರಾಶಿ ಇವತ್ತು ನಾನು ಸಿಂಹ ರಾಶಿ ತಿಳಿಸ್ತಾ ಇದ್ದೇನೆ. ಸಿಂಹ ರಾಶಿ ಪ್ರಕಾರದಲ್ಲಿ ಅವರಿಗೆ ಲಗ್ನದಲ್ಲಿ ಸಿಂಹ ರಾಶಿ, ರವಿ ಅಧಿಪತಿ. ರವಿ ಅಧಿಪತಿ ಯಾವ ಥರ ಇರ್ತಾರೆ ಅಂದರೆ, ಅಲ್ಲಿ ನೋಡಬೇಕಂದ್ರೆ ಒಂದು ಮನೆ ಲಗ್ನದಲ್ಲಿ ಸಿಂಹ ಲಗ್ನದಲ್ಲಿ ರವಿ ಅಧಿಕಾರ ಮತ್ತು ನೋಡಬೇಕಂದ್ರೆ ಸಿಂಹ ಲಗ್ನದಲ್ಲಿ ರವಿ ಇರುವರಿಂದ ಅವರು ಏನೇನು ಮಾಡ್ತಾರೆ, ಆ ಯೋಗ ಯಾವ ಥರ ಇರುತ್ತೆ ಅನ್ನೋದು ಒಂದು ಸಿಂಹ ರಾಶಿ ಪ್ರಕಾರದಲ್ಲಿ ತಿಳ್ಕೊಳ್ಳೇಬೇಕಾಗುತ್ತೆ. ಇವತ್ತು ಸಿಂಹ ರಾಶಿ ಪ್ರಕಾರದಲ್ಲಿ ರವಿ ಅಧಿಕಾರಿ ಇರುವರಿಂದ ಅವರು ಒಂದು ತಂದೆ ಸ್ಥಾನ ಅಂತ ಹೇಳ್ತಾನೆ. ಯಾಕಂದರೆ ಚಂದ್ರಂದ್ರ ತಾಯಿ, ರವಿ ಅಂದರೆ ತಂದೆ, ಸೂರ್ಯ ಅಂತ ಹೇಳ್ತೀವಿ ನಾವು. ಈ ರೂಪದಲ್ಲಿ ಇರಬೇಕಂದ್ರೆ ತಂದೆ ಅನ್ನೋದು ಒಂದು ಒಳ್ಳೆಯ ಜ್ಞಾನವಂತ, ಒಳ್ಳೆಯ ಧೈರ್ಯವಂತ, ಒಳ್ಳೆಯ ಛಲ, ಒಳ್ಳೆಯ ಒಂದು ಸಾಧನೆ, ಈ ಥರದಲ್ಲಿ ಒಂದು ಲಗ್ನದಲ್ಲಿ ಸಿಂಹರಾಶಿ ಪ್ರಕಾರದಲ್ಲಿ ರವಿ ಅಂತ ಹೇಳ್ಬೋದು. ರವಿ ಅವನ ಜೀವನದಲ್ಲಿ ಅವರ ಲೈಫಿನಲ್ಲಿ ಅವರ ಭಾವನೆಯಲ್ಲಿ ಯಾವ ಥರ ಇರ್ತಂದ್ರೆ ಅವರು ಬಿಟ್ಟು ಕೊಡೋದಿಲ್ಲ, ಯಾವುದು ಬಿಟ್ಟು ಕೊಡೋದಿಲ್ಲ. ಒಬ್ಬ ರಾಜಕಾರಣದಲ್ಲಿ ಒಂದು ಪ್ರೋಗ್ರಾಮ್ ಮಾಡಬೇಕಂದ್ರೆ ಒಂದು ಐಫೈ ಆಗಿ ಮಾತಾಡಬೇಕು. ಅವ್ರ ತಲೆಯಲ್ಲಿ ಕೂತ್ಕೊಂಡಲ್ಲೇ ಪ್ಲಾನ್ ಮಾಡಿಬಿಡ್ತಾರೆ, ನಾನು ಹೀಗೆ ಇವ್ರಿಗೆ ಮಾತಾಡಬೇಕು, ನಾನು ಇವ್ರ ಜೊತೆಲಿ ಹೀಗೆ ಇರಬೇಕು, ನಾನು ಈ ಥರನೇ ಹೇಳಬೇಕು, ಇವರು ಈ ಥರ ಹೇಳಿದರೆ ಇವ್ರ ಮನಸ್ಸು ತಟ್ಟುತ್ತಾ ಅನ್ನೋಂಥ ಒಂದು ಪ್ರಶ್ನೆಯನ್ನು ಇವರು ರವಿ ಅಧಿಕಾರದವರಿಗೆ ಸಿಂಹರಾಶಿಯವರಿಗೆ ಕಾಣಿಸ್ತಾ ಇರ್ತದೆ. ಸಿಂಹರಾಶಿ ಪ್ರಕಾರದಲ್ಲಿ ಅವರಿಗೆ ಬಲವಾದ ಮನಸ್ಸು ಆಗಿರ್ತದೆ. ಅಂದರೆ ದೇಹ ತುಂಬ ದೊಡ್ಡದಾಗಿರುತ್ತೆ ಸಿಂಹರಾಶಿಯವರಿಗೆ. ದೇಹ ಅಂದರೆ ಆರೋಗ್ಯ ಮತ್ತು ಒಳ್ಳೆಯ ಐಫೈ ಇರುತ್ತೆ. ಮತ್ತು ಅವರು ತೊಡೆ ಭಾಗದಲ್ಲಿ ಆಗಿರ್ಬೋದು, ಅವ್ರು ನೋಡಬೇಕಂದ್ರೆ ಮುಖದಲ್ಲಿ ನೋಡಬೇಕಂದ್ರೆ ಯಾವತ್ತೇ ಕಳೆ ಇರುತ್ತೆ ಅವರಿಗೆ. ಸಿಂಹರಾಶಿಯವರಿಗೆ ನಗುನಗುತವಾಗಿ ಮಾತಾಡಿಬಿಡ್ತಾರೆ, ಟಕ್ಕಂತ ಅಟ್ರಾಕ್ಷನ್ ಮಾಡ್ಕೊಂಡ್ಬಿಡ್ತಾರೆ ಅವರು ಜನಗಳಿಗೆ. ಯಾರು? ಸಿಂಹರಾಶಿಯವರು. ಸಿಂಹರಾಶಿಯವರಿಗೆ ಬಲವಾದ ಸ್ನೇಹಿತರಿರ್ತಾರೆ. ಮತ್ತು ರಾಜಕಾರಣಿಗಳು, ಸಿನಿಮಾ ನಟಿಯರು, ಮತ್ತು ಮಾಮೂಲಿ ಜನಗಳಿಂದ ಹೈ ಜನವರಿಗೆ ಒಂದು ಸ್ನೇಹ ಬಯಸ್ಕೊಂಡಿರ್ತಾರೆ ಸಿಂಹರಾಶಿಯವರು. ಆ ಸಿಂಹರಾಶಿಯವರು ಅವ್ರು ಏನು ಮಾಡ್ತಾರೆ ಅಂದರೆ, ಅವರ ಜೀವನದಲ್ಲಿ ನಾವು ಬಿಟ್ಟುಕೊಡಬಾರ್ದು ಇವರಿಗೆ. ಇವತ್ತು ಏನಾದರೂ ಒಂದು 10 ಮನೆಯಲ್ಲಿ, 15 ಮನೆಯಲ್ಲಿ, ಒಂದು 20 ಮನೆಯಲ್ಲಿ ಅವರು ಒಂದು ಹೆಸರು ಯಾರಾದರೂ ಹೋಗಿಬಿಟ್ನಂದ್ರೆ, ಇವರು ಸಿಂಹರಾಶಿಯವರು ನೋಡಪ್ಪ, ಇವರಿಗೆ ಇವನು ಒಳ್ಳೆ ಬಲವಾದಂಥ ಮನುಷ್ಯ ಇದ್ದಾನೆ, ಇವನು ಬಲವಾದಂಥ ವ್ಯಕ್ತಿ ಇದ್ದಾನೆ, ಇವನು ಒಂದು ಒಳ್ಳೆ ಯೋಗ ಇದೆ ಇವನಿಗೆ, ಇವನಿಗೆ ಅದೃಷ್ಟ ಇದೆ, ಒಳ್ಳೆ ಒಂದು ಸ್ಟಾರ್ ಇದೆ ಅಂತಾರೆ ನೋಡಿ. ಅಂಥ ಇವರಂಥ ಸಿಂಹರಾಶಿಯವನು ಇವನ ಲಗ್ನದಲ್ಲಿ ಅಧಿಪತಿಯಾಗಿ ರವಿ ಇರ್ತಾನೆ. ಆದರೆ ಇವರಿಗೆ ಕಲರ್ ಬಂದ ಕೇಶು ವೈಟ್, ಲಕ್ಕಿ ಕಲರ್ ಬಂದು ವೈಟ್ ಬಟ್ಟೆಯನ್ನು ತುಂಬ ಬರುತ್ತೆ. ಮತ್ತು ಅದಾದಮೇಲೆ ನೋಡಬೇಕಂದ್ರೆ ಹಳದಿ ಕಲರ್ ಅಂತ ಹೇಳ್ತಾರೆ, ಅರಿಶಿಣ ಅಂತ ಹೇಳ್ತೀವಿ ನೋಡು. ಈ ಮ್ಯಾರೇಜಿಗೆ ಹಾಕ್ತಾರೆ ನೋಡಿ, ಈ ಅರಿಶಿಣ ಶಾಸ್ತ್ರದಲ್ಲಿದ್ದಾಗ ಅರಿಶಿಣ ಬಟ್ಟೆ ಹಾಕ್ಬೇಕಂತಾರೆ ನೋಡ್ರಿ. ಆ ಥರದಲ್ಲಿ ಇವರಿಗೆ ಅರಿಶಿಣ ಬಟ್ಟೆ ಇವರಿಗೆ, ಮತ್ತು ವೈಟ್ ಬಟ್ಟೆ ಸಿಂಹರಾಶಿ ಪ್ರಕಾರದಲ್ಲಿ ಆ ಥರ ಒಳ್ಳೆಯದಾಗುತ್ತೆ. ಸಿಂಹರಾಶಿ ಪ್ರಕಾರದ ಇವರಿಗೆ ಮಾಣಿಕ್ಯ ಅಂತ ಹೇಳ್ತಾರೆ. ಮಾಣಿಕ್ಯ ಅಂದರೆ ಮುತ್ತು, ವಜ್ರ, ವೈಡೂರು, ಮುತ್ತು ಮತ್ತು ನವರತ್ನ ಉಂಗುರ. ಇದು ಸತ ಇವರ ಹೆಸರು ಪ್ರಕಾರದಲ್ಲಿ ಸಿಂಹರಾಶಿಯವರಿಗೆ ತುಂಬ ಒಳ್ಳೆಯದಾಗಂಥ ಒಂದು ಮಾರ್ಗದರ್ಶನ ಇರುತ್ತೆ. ಮತ್ತು ಇವರಿಗೆ ದಿಕ್ಕು ಪೂರ್ವ ಮತ್ತು ದಕ್ಷಿಣ ದಿಕ್ಕು ಇವ್ರಿಗೆ ಒಳ್ಳೆಯ ದಿಕ್ಕು. ಯಾವುದಾದ್ರೂ ಪ್ರಯಾಣ ಮಾಡಬೇಕಂತ ಹೇಳಿದಂದ್ರೆ ಇದು 2 ದಿಕ್ಕು ಇವರಿಗೆ ತುಂಬ ಚೆನ್ನಾಗಿರ್ತದೆ, ದಕ್ಷಿಣ ಮತ್ತು ನೋಡಬೇಕಂದ್ರೆ ಪೂರ್ವ ದಿಕ್ಕು. ಈ ದಿಕ್ಕು ಸತಿ ಇವರು ಪ್ರಯಾಣ ಮಾಡ್ಬೋದು. ಈ ಲಕ್ಕಿ ನಂಬರ್ ಅಂತ ಹೇಳ್ತೀವಿ ನಾವು, ಲಕ್ಕಿ ಕಲರ್ ಅಂತ ಹೇಳ್ತೀವಿ ನಾವು, ಲಕ್ಕಿ ಇವರಿಗೆ ಸ್ಟಾರ್ ಅಂತ ಹೇಳ್ತೀವಿ. ಆ ಲಕ್ಕಿ ನಂಬರ್ ಇವರಿಗೆ ಬಂದ ಕೇಶಿ 3 ಗುರು ಸಂಖ್ಯೆ, 6 ಶುಕ್ರ ಸಂಖ್ಯೆ, 9 ನವಗ್ರಹ ಸಂಖ್ಯೆ. 3, 6, 9 ಈ ನಂಬರ್ ಅವರಿಗೆ ಯಾವುದನ್ನು ಗಾಡಿ ತೊಗೋಬೇಕು, ಮೊಬೈಲ್ ತೊಗೋಬೇಕು, ಯಾವುದನ್ನು ಒಂದು ಬ್ಯಾಂಕ್ ಅಕೌಂಟಲ್ಲಿ ಅಕೌಂಟ್ ಮಾಡಿಸ್ಬೇಕಂದ್ರೆ ಈ ನಂಬರ್ ಇದ್ದರೆ ಅವರಿಗೆ ಒಂದು ಧನ ಪ್ರಾಪ್ತಿ ಯೋಗ ಮುಂದೆ ಒಳ್ಳೆಯದಂತ ಹೇಳ್ಬೋದು. ಮತ್ತು ಈ ರಾಶಿ ಪ್ರಕಾರದಲ್ಲಿ ಅವರಿಗೆ ಒಂದು ಶನಿ ಆಗಿರ್ಬೋದು, ಒಂದು ಗುರು ಆಗಿರ್ಬೋದು, ಒಂದು ಕೇತು ಆಗಿರ್ಬೋದು. ಈ ಲಗ್ನದಲ್ಲಿ ಅಧಿಪತಿ ಯೋಗ ಪಂಚಮ ಸ್ಥಾನದಲ್ಲಿರೋವರಿಂದ ಅವ್ರಿಗೆ ಒಳ್ಳೆಯ ಒಂದು ಪವರ್ಫುಲ್ಲು ಕೊಡುತ್ತೆ. ಈ ರಾಶಿಯಲ್ಲಿ ಒಂದು ಒಳ್ಳೆಯ ಅದೃಷ್ಟವಂತ ಆಗ್ತಾರೆ. ಒಳ್ಳೆಯ ರೈತರಾಗಿರ್ಬೋದು, ಮತ್ತು ಒಬ್ಬರು ಬಿಸ್ನೆಸ್ದಲ್ಲಿ ಆಗಿರ್ಬೋದು, ಒಬ್ಬರು ಮದುವೆ ಆಗೋಂಥ ಒಂದು ವ್ಯಕ್ತಿ ಆಗಿರ್ಬೋದು, ಇಲ್ಲ ದೂರಲು ಊರು ಪ್ರಯಾಣ ಮಾಡೋರಾಗ್ಬೋದು, ಒಂದು ಚಿಕ್ಕ ಪುಟ್ಟ ಹೆಲ್ತಿಗೆ ಆಪ್ರೇಷನ್ ಆಗಿರ್ಬೋದು. ಈ ಸಿಂಹರಾಶಿ ಪ್ರಕಾರದಲ್ಲಿ ಈಗಿನ ಸಮಯದಲ್ಲಿ ಒಂದು ಒಳ್ಳೆಯ ಯೋಗ ಇದೆ ಅಂತ ಹೇಳ್ಬೋದು, ಒಳ್ಳೆಯ ಟೈಮ್ ಇದೆ ಅಂತ ಹೇಳ್ಬೋದು. ಇವ್ರು ಏನಾದರೂ ಕೆಲಸ ಮಾಡಬೇಕಂದ್ರೆ ಚಾಲೆಂಜಿಂಗ್ ಮಾಡಿದರೆ ಇವರಿಗೆ ಅನುಕೂಲ ಆಗೋಂಥ ಮಾರ್ಗದರ್ಶನ, ಸ್ವಲ್ಪ ಸುರುಟಿ ಜಾಮೀನು ಯಾವುದಾದ್ರೆ ಸ್ವಲ್ಪ ನೋಡ್ಕೊಂಡು ಮಾಡೋಂಥ ಒಂದು ಮಾರ್ಗದರ್ಶನ ಇರುತ್ತೆ. ಓಪನ್ ಆಲ್ಟಾಗಿ ಮಾತಾಡಬಾರ್ದು, ಓಪನ್ ಆಲ್ಟಾಗಿ ಹೇಳಬಾರ್ದು, ಮತ್ತು ಹಾಸಿಗಿದ್ದಷ್ಟು ಕಾಲು ಚಾಚಬೇಕಂತ, ನನ್ನ ಹತ್ರ ಹಾಗಿದೆ ಹೀಗಿದೆ ಅಂತ ಸ್ವಲ್ಪ ಜಂಬ ಕಚ್ಕೋಬಾರ್ದು. ಅವ್ರ ಮನಸ್ಸಲ್ಲಿ ಏನಿದೆ, ಅವರ ಭಾವನೆಗಳೇನಿದೆ ಅದು ಅವರು ತಿಳ್ಕೊಂಡು ಪ್ರಯತ್ನ ಮಾಡಿದರೆ ಖಂಡಿತ ಪ್ರತಿಫಲ ಸಿಗುತ್ತೆ ಅನ್ನೋದು ಒಂದು ಮಾರ್ಗದರ್ಶನ. ಮತ್ತು ಇವತ್ತು ಜೀವನದಲ್ಲಿ ಏನಾದರೂ ಒಂದು ಒಳ್ಳೆತನ ಕಾಣಬೇಕಾದ್ರೆ
ನಾವು ಏನೇನು ತೊಂದರೆಗಳಿದೆ, ನಮ್ಮ ಸಿಂಹರಾಶಿಯಲ್ಲಿ ಏನೇನು ಪ್ರಾಬ್ಲಮ್ ಇದೆ, ಇದಕ್ಕೆ ಏನು ಅಧಿಪತಿ ಇದೆ ನಾವು ತಿಳ್ಕೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತಂತ ನಮ್ಮ ಮಾರ್ಗದರ್ಶನ. ಎಲ್ಲರಿಗೆ ಒಳ್ಳೆಯದಾಗಲಿ. ಸಿಂಹರಾಶಿಯವರು ಇನ್ನೂ ಹೆಚ್ಚಿನ ಬಗ್ಗೆ ನೀವು ತಿಳ್ಕೊಬೇಕಾದ್ರೆ ಒಂದು ಟೈಮ್ ನೇರವಾಗಿ ದಿಟ್ಟವಾಗಿ ಒಳ್ಳೆಯ ಗುರುಗಳ ಕಡೆಯಿಂದ ಒಂದು ಮಾರ್ಗದರ್ಶನ ತಗೊಳ್ಳಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಬೇಕಂತ ನಮ್ಮ ಮಾರ್ಗದರ್ಶನ. ನಮಸ್ಕಾರ.